ನಮಸ್ಕಾರ ಮಂಜುಳಾ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆಸ್ ಕೇಳ್ತೀನಿ, ಸೊ ನಿಮ್ಮಂಥ ಜನಕ್ಕೆ ಹೆಲ್ಪ್ ಆಗ್ಬೋದು. ಇಸ್ ಇಟ್ ಓಕೆ? ಯಾ. ಸೊ ಆಸ್ ಅನ್ ಆಕ್ಟಿವ್ ಟ್ರೇಡರ್, ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಮುಂಚೆಗೂ ಈಗಲೂ ಹೋಲಿಕೆ ಮಾಡಿದ್ರೆ ವಾಟ್ ವಾಸ್ ಇಟ್? ಮುಂಚೆನೂ ಚೆನ್ನಾಗೇ ಮಾಡ್ತಿದ್ದೆ ನಾನು, ಬಟ್ ನಂಗೆ ಇನ್ನೂ ಅಕ್ಯುರೇಸಿ ಬೇಕು, ಇನ್ನೂ ಚೆನ್ನಾಗಿ ಬೇಕು. ಸ್ವಲ್ಪ ಡಿಸಿಪ್ಲಿನ್ ಕಡಿಮೆ ನನಗೆ. ಮಿಕ್ಕಿದೆಲ್ಲ ಟ್ರೈನಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು, ಬಟ್ ನಂಗೆ ಇನ್ನೂ ಚೆನ್ನಾಗಿ ಬೇಕು. ನನಗೆ ಲಕ್ಷ್ಯಗಳು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದಕ್ಕೋಸ್ಕರನೇ ನಾನು ಈ ಪ್ರೋಗ್ರಾಮ್ ಬಂದೆ. ತುಂಬ ಚೆನ್ನಾಗಿದೆ, ಸೂಪರ್. So you want to get into the perfectionist list? ಎಸ್. Perfect. What is that one improvement that you have had from this training? ಈ ಟ್ರೈನಿಂಗ್ ಇಂದ ಆ ಒಂದು ವಿಷಯ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು ಯಾವುದು? ಡಿಸಿಪ್ಲಿನ್. ಓಕೆ. ನನಗೆ ಎಲ್ಲಿ ಎಂಟ್ರಿ ಹಾಕ್ತೀನಿ, ಎಕ್ಸಿಟ್ ಕರೆಕ್ಟ್ ಮಾಡಲೇಬೇಕು ಅನ್ನೋ ಒಂದು ಡಿಸಿಪ್ಲಿನು ನಾನು ಚೆನ್ನಾಗಿ ಇಲ್ಲಿ ಇಂಪ್ರೂವ್ ಮಾಡ್ಕೋತಾ ಇದ್ದೀನಿ. ಓಕೆ. ನಿಮ್ಮ ಡಿಸಿಷನ್ ಮೇಕಿಂಗ್ ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ಹೇಗೆ ಇಂಪ್ರೂವ್ ಆಗಿದೆ ಈ ಟ್ರೈನಿಂಗ್ ಆದಮೇಲೆ? 100% ಇಂಪ್ರೂವ್ ಆಗಿದೆ. ಯಾಕೆಂದರೆ ನಾನು ಮೊದಲು ಮಾಡ್ತಾ ಇರೋ ತಪ್ಪೆಲ್ಲ ಎಲ್ಲಿ ಮಾಡ್ತಾ ಇದ್ದೆ, ಯಾಕೆ ಮಾಡ್ತಾ ಇದ್ದೆ, ನನಗೆ ಯಾಕೆ ಅದು ಸರಿಗೆ ಅರ್ಥ ಆಗ್ತಾ ಇರಲಿಲ್ಲ, ಅದೆಲ್ಲ ಈಗ ಚೆನ್ನಾಗಿ ಗೊತ್ತಾಗಿದೆ. ಸೊ ನಿಮ್ಮ ತಪ್ಪುಗಳನ್ನೆಲ್ಲ ತಿದ್ಕೊಂಡು ಬರ್ತಿದ್ದೀರಾ ಆಫ್ಟರ್ ದ ಟ್ರೈನಿಂಗ್? ಎಸ್. ಒಬ್ಬ ಆಕ್ಟಿವ್ ಟ್ರೇಡರ್ ಆಗಿ ಏನಕ್ಕೆ ಈ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ? ನಾನು ಅಟೆಂಡ್ ಮಾಡಿರೋ ಕಡೆ ನನ್ನ ಫ್ರೆಂಡು ಒಬ್ರು ಅಟೆಂಡ್ ಮಾಡಿದ್ರು, ಅವರೆಲ್ಲ ತುಂಬ ಅಟೆಂಡ್ ಮಾಡಿದ್ರು. ಆಮೇಲೆ ಅವರು ಇವ್ರದ್ದು ಇದು ಬಂತಲ್ಲ, ಯಾವುದು ಅವರು ಯೂಟ್ಯೂಬಲ್ಲೆಲ್ಲ ಬರ್ತಾರಲ್ವ, ಅದನ್ನೆಲ್ಲ ನೋಡಿಬಿಟ್ಟು ಮೇಡಮ್ ನೀವು ಚೆನ್ನಾಗಿ ಮಾಡ್ತೀರಾ, ಬಟ್ ಇದನ್ನು ಅಟೆಂಡ್ ಮಾಡಿ, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅವರು ಅವಾರ್ಡೆಲ್ಲ ಬಂದಿದೆ ಅಂತೆಲ್ಲ ಹೇಳಿದ್ರು. ಅಯ್ಯೋ ಹೋಗಮ್ಮ, ಕಲ್ತಿರೋದು ಸಾಕು, ನನಗೆ ಬರ್ತಾ ಇರೋದು ಸಾಕಾಗಿದೆ ನನಗೆ ಅಂತಂದೆ. ಬಟ್ ಇಲ್ಲ, ಅವ್ರು ಬಿಟ್ಟಿಲ್ಲ. ಇಲ್ಲ ಮೇಡಮ್ ಅಟೆಂಡ್ ಮಾಡಿ, ನಂಗೆ ಮಾಡೋಕ್ಕಾಗ್ತಾ ಇಲ್ಲ, ನೀವು ಮಾಡಿ ಅಂತ ಅಂದರು. ಅವ್ರು ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಆಮೇಲೆ 1:1 ಏನೋ ಇರುತ್ತಲ್ಲ ಕಂಪ್ಯೂಟರ್ ಹಾಕ್ಕೊಡೋದು, ಅದು ಕೊಡ್ತಾರೆ. ಬಟ್ ನೀವು ಅಟೆಂಡ್ ಮಾಡಿದ್ರೆ ನಂಗೆ ಹೇಳ್ಕೊಡ್ಬೋದು, ನಾನು ಅಟೆಂಡ್ ಮಾಡಿದ್ರೆ ನಿಮ್ಗೆ ಹೇಳ್ಕೊಡೋ ಅಷ್ಟು ಇದಿಲ್ಲ, ನೀವು ಮಾಡಿ ಅಂದರು. ಸೊ ನಾನು ಬೇಡ ಅಂದ್ಕೊಂಡೇ ಇದ್ದೆ. ಆಮೇಲೆ ಇದು ಅಟೆಂಡ್ ಮಾಡಿದೆ, ಅವ್ರದ್ದು ಬರುತ್ತಲ್ಲ ಪ್ರೋಗ್ರಾಮ್ಸು, ಅದು ಅಟೆಂಡ್ ಮಾಡಿದೆ. ನಂಗೆ ತುಂಬ ಖುಷಿಯಾಗೋಯ್ತು, ತುಂಬ ಇಷ್ಟ ಆಗೋಯ್ತು. ಬರೀ ಇಷ್ಟೆಲ್ಲ ಮಾಡಿದ್ರೆ ಹಿಂಗೆಲ್ಲ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾನು ಅದಕ್ಕೋಸ್ಕರ ಜಾಯ್ನ್ ಆದೆ. ನಂಗೆ ತುಂಬ ಇಷ್ಟ ಆಯಿತು. ಸರಳ ವ್ಯಕ್ತಿ, ಬಟ್ ಆಧ್ಯಾತ್ಮಿಕತೆ ತುಂಬ ಇದೆ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬಂದಿದ್ದೀರಾ. ನೀವು ಈ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡೋಕ್ಕೂ ಯೋಚನೆ ಮಾಡಿ ಬಂದವರು. ಎಸ್. ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ತುಂಬ ಸರಳ ವ್ಯಕ್ತಿ, ಹ್ಯಾಪಿಯೆಸ್ಟ್ ಮ್ಯಾನ್. ಒಂದು ಕೋಟಿ ಜನಕ್ಕೆ ಬೇಕಾದ್ರೂ ಸ್ಫೂರ್ತಿ ತುಂಬಿಡ್ತಾರೆ ಅವರು. ಎಷ್ಟೇ ನಮಗೆ ಬೇಜಾರಿದ್ರು ಏನಿದ್ರು ಅವ್ರು ನೋಡಿದ ತಕ್ಷಣ ಎಲ್ಲ ಮಾಯ ಆಗಿಬಿಡತ್ತೆ. ನಾನು ತುಂಬ ಇಂಪ್ರೆಸ್ ಆಗಿದ್ದೀನಿ, ಮತ್ತೆ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಪರ್ಫೆಕ್ಟ್. ಥ್ಯಾಂಕ್ ಯು ಸೊ ಮಚ್.